ನಿಮಗೆಲ್ಲ ಗೊತ್ತಿದೆ ನನಗೆ 2 ಜನ ಮಕ್ಕಳು ಅಂತ, ಧನಿ ಮತ್ತು ಲವಿಕ್. ಲವಿಕ್ನಿಗೆ ಈಗ 6 ಮಂತ್ ಕೂಡ ಸ್ಟಾರ್ಟ್ ಆಗಿದೆ. ಅವನಿಗೆ ಸಾಲಿಡ್ ಫುಡ್ ಕೂಡ ಶುರು ಮಾಡಿದ್ದೀವಿ. ಹೊರಗಡೆ ಸಿಗೋ ಸಿರ್ಲೆಕ್ಸ್ ಬದಲು ಮನೆಯಲ್ಲೇ ಅಕ್ಕಿ ಮತ್ತು ಬೇಳೆನ ಬಳಸಿ ಪೌಷ್ಟಿಕವಾದ ಸಿರಿ ಅಥವಾ ಮಣ್ಣಿನ ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ನಿಮ್ಮನೆಯಲ್ಲೂ ಮಕ್ಕಳಿದ್ರೆ ಹೆಲ್ಪ್ ಆಗುತ್ತೆ, ಇಲ್ಲ ಅಂದರೆ ಸಣ್ಣ ಮಕ್ಕಳಿರೋರಿಗೆ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗಲಿ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚೈತ್ರಾಸ್ ಪ್ರಪಂಚ. ಎಲ್ಲರೂ ಹೆಂಗಿದ್ರಿ? ನಾನು ಚೈತ್ರ ಮೋಹನ್. ಈಗ ಬಿಸಿಲು ಕೂಡ ಶುರು ಆಗಿದೆ. ಸಣ್ಣ ಮಕ್ಕಳಿಗೆ ಹೀಟ್ ಆಗುವಂಥ ಫುಡ್ನ ಅವಾಯ್ಡ್ ಮಾಡಬೇಕು. ಅದಕ್ಕೆ ಈ ಬೌಲ್ ಪರ್ಫೆಕ್ಟ್ ಮೀಲ್ ಅಂತಾನೆ ಹೇಳ್ಬೋದು. ಸ್ಟೆಪ್ ಬೈ ಸ್ಟೆಪ್ ಹೋಮ್ ಮೇಡ್ ಸಿರ್ಲೆಕ್ ಮಾಡೋದು ಹೇಗೆ ಅಂತ ನೋಡೋಣ. ಇದಕ್ಕೆ ಎಲ್ಲದನ್ನೂ ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ. ಬೌಲ್ ಅಳತೆಯಲ್ಲಿ ತೊಗೊಂಡಿದ್ದೀನಿ. ಮೊದಲು ಬೇಕಾಗೋದು ಅಕ್ಕಿ, ಹೆಸರು ಬೇಳೆ, ಹೆಸರು ಕಾಳು, ತೊಗರಿ ಬೇಳೆ ಅಥವಾ ಮೈಸೂರು ಬೇಳೆ, ಗೋಡಂಬಿ ದ್ರಾಕ್ಷಿ ಒಂದು 10 ಭಾಗ ಮಾಡಿಟ್ಕೊಂಡಿದ್ದೀನಿ. ಹಾಗೆ ಬಾದಾಮಿನ ಓವರ್ನೈಟ್ ನೆನೆಸಿದ್ದೀನಿ. ಅದನ್ನು ಸಿಪ್ಪೆ ತೆಗೆದಿದ್ದೀನಿ. ಇಲ್ಲಿ ಅಂದಾಜು 15 ಬಾದಾಮಿಗಳಿದೆ. ಇದು ಸ್ಟೆಪ್ 2. ಒಂದೊಂದನ್ನೇ ಚೆನ್ನಾಗಿ 4ರಿಂದ 5 ನೀರಲ್ಲಿ ತೊಳ್ಕೊಳ್ಳುವ. ಬೇಳೆ ನೀರಿನಲ್ಲಿ ಈ ಥರ ಟ್ರಾನ್ಸ್ಪರೆಂಟ್ ಆಗಿ ಬರಬೇಕು. ಸ್ಟೆಪ್ 3. ಇದನ್ನು ಬಿಸಿಲಿಗೆ ಒಣಗಿಸ್ಬೇಕು. 2 ದಿನ ಚೆನ್ನಾಗಿ ಒಣಗಿಸಿ. ಇದರಲ್ಲಿ ಇರೋ ಮಾಯಿಶ್ಚರೈಸರ್ ಅಷ್ಟು ಹೋಗಬೇಕು. ಬಿಸಿಲಲ್ಲಿ ಒಣಗಿಸಿದಾಗ ವಿಟಮಿನ್ ಡಿ ಕೂಡ ಇದರಲ್ಲಿ ಟ್ರಾನ್ಸ್ಫರ್ ಆಗುತ್ತೆ. ಇದು ಸ್ಟೆಪ್ 4. ಇದೇ ಮೇನ್ ಪ್ರಾಸೆಸ್. ಎಲ್ಲ ಕಾಳು ಬೇಳೆಗಳನ್ನು ಸರಿಯಾಗಿ ಸಣ್ಣ ಉರಿಯಲ್ಲಿ ಘಮ ಬರೋ ತನಕ ಉರಿಬೇಕು. ಗ್ಯಾಸ್ ಮೇಲೆ ಬಾಣಲೆ ಇಟ್ಟು ಮಖಾನನ ಇದಕ್ಕೆ ಹಾಕಲ್ವ. ಮಖಾನ ಯಾಕೆ ಇಂಪಾರ್ಟೆಂಟ್ ಅಂದರೆ ಇದರಲ್ಲಿ ಕ್ಯಾಲ್ಶಿಯಂ ಮತ್ತು ಫೈಬರ್ ಹೇರಳವಾಗಿದೆ. ಇದು ಮಗುವಿನ ಮೂಳೆಗಳ ಬಲವರ್ಧನೆಗೆ ಮತ್ತು ಸುಲಭ ಡೈಜೆಷನ್ಗೆ ಒಳ್ಳೆಯದು. ಮಖಾನನ 5 ನಿಮಿಷ ಹುರ್ಕೊಳ್ಳುವ. ಇದು ಕ್ರಿಸ್ಪಿಯಾಗಿ ಬರಬೇಕು, ಅಲ್ಲಿ ತನಕನೂ ಹುರಿಯಿರಿ. ಹುರಿದಿರುವಂಥ ಮಖಾನನ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ವ. ಹಾಗೆ ಅದೇ ಬಾಣಲೆಗೆ ಈ ಅಕ್ಕಿ ಮತ್ತು ಬೇಳೆ ಮಿಶ್ರಣನ ಸ್ವಲ್ಪನೇ ಹುರ್ಕೊಳ್ವ. ಇದನ್ನು ಕೂಡ ಸಣ್ಣ ಉರಿಯಲ್ಲೇ ಚೆನ್ನಾಗಿ ಹುರ್ಕೊಳ್ಬೇಕು. ಇದನ್ನ ಸ್ವಲ್ಪ ಪ್ರಮಾಣದಲ್ಲೇ ಹುರ್ಕೊಳ್ವ. ಅಷ್ಟು ಹಾಕಿದ್ರೆ ಕತ್ತತ್ತೆ. ಹುರಿಬೇಕಾದ್ರೆ ಕೈನ ಆಡಿಸ್ತಾನೆ ಇರಿ. ಅಕ್ಕಿ ಇದು ಸುಲಭವಾಗಿ ಜೀರ್ಣ ಆಗುತ್ತೆ. ಮೊದಲ ಬಾರಿಗೆ ಸಾಲಿಡ್ ಫುಡ್ ನೀಡುವಾಗ ಅಕ್ಕಿ ಇದು ಅತ್ಯಂತ ಸುರಕ್ಷಿತ. ಇದು ಮಗುವಿಗೆ ತಕ್ಷಣ ಎನರ್ಜಿ ನೀಡುತ್ತೆ. ಹೆಸರು ಬೇಳೆ ಮತ್ತು ಹೆಸರು ಕಾಳು, ಇದರಲ್ಲಿ ಉತ್ತಮ ಗುಣಮಟ್ಟದ ಪ್ರೋಟೀನ್ ಇದೆ. ಇದು ಮಗುವಿನ ಬೆಳವಣಿಗೆಗೆ ಸಹಾಯಕಾರಿ. ಹೆಸರು ಬೇಳೆ ಜೀರ್ಣಿಸಿಕೊಳ್ಳಲು ತುಂಬ ಹಗುರ ಮತ್ತು ಮಗುವಿನ ಹೊಟ್ಟೆ ಕೂಡ ಉಬ್ಸೋದಿಲ್ಲ. ತೊಗರಿ ಬೇಳೆ ಅಥವಾ ಮೈಸೂರು ಬೇಳೆ ಮಕ್ಕಳ ಸ್ನಾಯುಗಳ ಬೆಳವಣಿಗೆಗೆ ಮತ್ತು ಶಾರೀರಿಕ ದೃಢತೆಗೆ ಇದರಲ್ಲಿರುವ ಪ್ರೋಟೀನ್ ತುಂಬ ಸಹಾಯ ಮಾಡುತ್ತೆ. ಇದರಲ್ಲಿ ಫೈಬರ್ ಕಂಟೆಂಟ್, ಐರನ್ ಸೋರ್ಸಸ್, ಫಾಲಿಕ್ ಆ್ಯಸಿಡ್ ಅಂತಹ ಲಕ್ಷಣಗಳು ರಕ್ತದ ಉತ್ಪಾದನೆಗೆ ಸಹಾಯ ಮಾಡುತ್ತೆ. ಗೋಡಂಬಿ ಮತ್ತು ಬಾದಾಮಿ ಇವು ಮಗುವಿನ ಬೆಳವಣಿಗೆಗೆ, ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು ಸಹಾಯಕಾರಿ. ಹೆಲ್ದಿ ಫ್ಯಾಟ್ಸ್ ಇರೋದ್ರಿಂದ ಮಗುವಿನ ತೂಕ ಕೂಡ ಹೆಚ್ಚಾಗಲು ಸಹಾಯ ಮಾಡುತ್ತೆ. ನಾವು ಮನೆಯಲ್ಲೇ ಮಾಡೋದ್ರಿಂದ ಯಾವುದೇ ಪ್ರಿಸರ್ವೇಟಿವ್ಸ್ ಮತ್ತು ಯಾವುದೇ ಥರದ ಕೆಮಿಕಲ್ ನಮ್ಮ ಮಕ್ಕಳಿಗೆ ಕೊಡ್ತಿದ್ದೀವಿ ಅನ್ನೋವಂಥ ಭಯನೂ ಇರಲ್ಲ. ಹಾಗೆ ಇದು ಸ್ವಲ್ಪ ಕೆಂಪಾಗಿ ಬರಲಿ. ಘಮದಲ್ಲೇ ಗೊತ್ತಾಗುತ್ತೆ ಸರಿಯಾಗಿ ಹುರಿದಿದೆ ಅಂತ. ನೋಡಿ, ಇದೇ ಥರ ನಾವು ಅಷ್ಟು ಬೇಳೆಗಳನ್ನು ಹುರ್ಕೊಳ್ಳುವ.
ಮಖಾನದ ಜೊತೆನೆ ಸೇರಿಸಿ ಕೂಲ್ ಆಗೋಕೆ ಬಿಡಿ. ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ರೂಮ್ ಟೆಂಪ್ರೇಚರ್ಗೆ ಬರಬೇಕು, ಅಲ್ಲಿ ತನಕ ಹಾಗೆ ಬಿಡುವ. ಇದು ಸ್ಟೆಪ್ 5. ಈಗ ನಾವು ಒಂದು ಮಿಕ್ಸರ್ ಜಾರಿಗೆ ಸ್ವಲ್ಪನೇ ನಾವು ಹುರಿದಿರುವಂತಹ ಮಿಶ್ರಣವನ್ನು ಹಾಕೊಳ್ಳುವ. ಇದನ್ನು ನಾವು ಫೈನ್ ಪೌಡರ್ ಮಾಡಬೇಕು, ಯಾವುದೇ ಥರದ ಜರಿ ಇರಬಾರ್ದು. ಈಗ ಒಂದು ಸಾಣಿಗೆ ತಗೊಂಡು ಮಾಡಿದ ಹಿಟ್ಟನ್ನು ಅದಕ್ಕೆ ಹಾಕಿ ಸಾಣಿಸ್ಕೊಳ್ವ. ಸಾಣಿಸ್ಬೇಕಾದ್ರೆ ಜರಿ ಥರದ್ದು ಬಂದರೆ ಅದನ್ನು ನೆಕ್ಸ್ಟ್ ರುಬ್ಬಬೇಕಾದ್ರೆ ಹಾಕಿ. ಇದನ್ನು ನೀಟಾಗಿ ಪೌಡ್ರ್ ಮಾಡಿಟ್ಕೊಳ್ಳಿ. ಸ್ವಲ್ಪ ಜರಿ ಇದ್ರೂ ಮಗುವಿಗೆ ತಿನ್ನಬೇಕಾದ್ರೆ ಕಷ್ಟ ಆಗುತ್ತೆ. ಈ ಪೌಡರ್ನ ಏರ್ ಟೈಟ್ ಕಂಟೈನರಲ್ಲಿ ಸ್ಟೋರ್ ಮಾಡಿ ಇಡಿ. ಈಗ ಸಿರ್ಲೆಕ್ಸ್ ಹೇಗೆ ಮಾಡೋದು ಅಂತ ನೋಡೋಣ. ನಾನೊಂದು ಬೌಲಲ್ಲಿ 1 ಚಮಚದಷ್ಟು ಪೌಡರ್ನ ಹಾಕ್ಕೊಂಡಿದ್ದೀನಿ. ಹಾಗೆ ಈಗ ನಾನು ಅದಕ್ಕೆ 1 ಲೋಟದಷ್ಟು ನೀರನ್ನ ಹಾಕೊಳ್ತಿದ್ದೀನಿ. ಹಿಟ್ಟು ಸ್ವಲ್ಪ ನೆಂದ ಮೇಲೆ ಯಾವುದೇ ಥರದ ಗಂಟು ಇಲ್ಲದೆ ಇರೋ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಒಂದು ಪಾತ್ರೆಯಲ್ಲಿ ಮಿಕ್ಸ್ ಮಾಡಿಟ್ಟಿರುವಂಥ ಮಿಶ್ರಣವನ್ನು ಹಾಕ್ಕೊಂಡು ಅದನ್ನು ಗಂಜಿ ಹದಕ್ಕೆ ಬರೋ ಥರ ಕುದಿಸ್ಕೊಳ್ವ. ಮಧ್ಯೆ ಕೈ ಆಡಿಸಿ ತಳ ಹಿಡಿಬಾರ್ದು. ಸ್ಟೀಲ್ ಪಾತ್ರೆನೇ ಬಳಸಿ, ಅದು ಬೆಸ್ಟ್. ಇದು 3 ರಿಂದ 4 ನಿಮಿಷ ತಗೊಳ್ತದೆ. ಸಣ್ಣ ಉರಿಯಲ್ಲೇ ಇದನ್ನು ಕೂಡ ಕುದಿಸ್ಕೊಳ್ಳಿ. ಬಿಸಿ ಆಗ್ತಾ ಇದ್ದಾಗಲೇ ಇದು ದಪ್ಪವಾಗ್ತಾ ಬರ್ತದೆ. ನೀರು ಬೇಕು ಅನಿಸಿದ್ರೆ ಆ್ಯಡ್ ಮಾಡ್ಕೊಳ್ಬೋದು. 6 ತಿಂಗಳ ಮಗು ಸ್ಟಾರ್ಟಿಂಗ್ ಕೊಡೋದ್ರಿಂದ ಸ್ವಲ್ಪ ತೆಳುವಾಗೇ ಇರಲಿ. ನೋಡಿ, ಮನೆಯಲ್ಲೇ ಮಾಡಿದ ಸಿರ್ಲೆಕ್ಸ್ ರೆಡಿಯಾಗಿದೆ. ಈಗ ಇದನ್ನು ನೀವು ಸ್ವಲ್ಪ ಉಗುರು ಬೆಚ್ಚಗಿರುವಾಗಲೇ ಕೊಡಿ. ಇದು ಗಾಳಿಗೆ ಸ್ವಲ್ಪ ದಪ್ಪ ಆಗುತ್ತೆ. ಪಕ್ಕದಲ್ಲೇ ನೀರನ್ನು ಇಟ್ಕೊಂಡಿರಿ. ದಪ್ಪ ಅನಿಸಿದ್ರೆ ನೀರನ್ನ ಮಿಕ್ಸ್ ಮಾಡಿ ನೀವು ಮಗುವಿಗೆ ತಿನ್ನಿಸ್ಬೋದು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೆ. ಅಲ್ಲಿ ತನಕ ಟೇಕ್ ಕೇರ್, ಕೀಪ್ ವಾಚಿಂಗ್ ಚೈತ್ರಾಸ್ ಪ್ರಪಂಚ.